ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸದ್ಯದಲ್ಲೇ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಫಿಕ್ಸ್ ಅಂತ ಇದ್ದಾರೆ. ಒಂದ್ ಕಡೆ ಸಿಎಂ ಬಣದ ನಾಯಕರು ಫಾರಿನ್ ಟ್ರಿಪ್ ಅನ್ನು ಹೊರಟಿದ್ದಾರೆ, ಮತ್ತೊಂದ್ ಕಡೆ ಸಿಎಂ ಆಪ್ತನಿಂದ ಡೆಲ್ಲಿ ಪರೇಡ್ಗೆ ಪ್ಲಾನ್ ಆಗಿದೆಯಂತೆ. ಡೆಲ್ಲಿಗೆ ಹೋಗೋಕೆ ಸಚಿವ ಸತೀಶ್ ಜಾರಕಿಹೊಳಿ ಯೋಚನೆ ಮಾಡಿದಾರಂತೆ. ಡಿಕೆ ಶಿವಕುಮಾರ್ ವಿರುದ್ಧ ಸಿಎಂ ಸ್ಥಾನದ ಹಕ್ಕು ಮಂಡಿಸಲು ತಂತ್ರ ಅಂತೆ. ಡಿಕೆ ಶಿವಕುಮಾರ್ ವಿರುದ್ಧ 30 ಜನ ಕಾಂಗ್ರೆಸ್ ಮುಖಂಡರೊಂದಿಗೆ ನಾಳೆಯೇ ಡೆಲ್ಲಿ ಪ್ರಯಾಣವನ್ನ ಬೆಳೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ವೇಣುಗೋಪಾಲ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ತಾರೆ ಸತೀಶ್ ಜಾರಕಿಹೊಳಿ. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಡೆಯೋಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ರಣತಂತ್ರವನ್ನ ಹೆಣಿತಾ ಇದ್ದಾರಂತೆ. ಸೊ ರಾಜ್ಯ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂಡ್ ಬಹಳ ಒಂದು ದೊಡ್ಡ ಬೆಳವಣಿಗೆಯ ಸುಳಿವನ್ನ ಇವೆಲ್ಲವೂ ಕೊಡ್ತಾ ಇದ್ದಾವೆ. ಒಂದು ಗಮನಿಸಬಹುದು, ಫಾರಿನ್ ಟ್ರಿಪ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಬಣದವರೇ. ಮತ್ತೊಂದು, ಫಾರಿನ್ ಟ್ರಿಪ್ಪಿಗೆ ಸೆಡ್ ಆಗಿ ಇಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಅಥವಾ ಡೆಲ್ಲಿಗೆ ಹೋಗ್ಬೋದು ಡಿಕೆ ಬಣ ಅಂತ ಹೇಳಲಾಗ್ತಾ ಇತ್ತು. ಡೆಲ್ಲಿಗೆ ಹೋಗೋ ಪ್ಲಾನ್ ಈಗ ಡಿಕೆ ಬಣಕ್ಕಿಂತ ಹೆಚ್ಚಾಗಿ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಮಾಡ್ತಾ ಇದೆ, ಅಥವಾ ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಈಗ ಸಿಎಂ ಕುರ್ಚಿ ಕಿತ್ತಾಟದ ತಾರ್ಕಿಕ ಅಂತ್ಯದ ಸುಳಿವ ಇವೆಲ್ಲವೂ ಸಹಜವಾಗಿ ಕಾಡುವಂತಹ ಪ್ರಶ್ನೆ. ಓಕೆ, ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲೀಗ ಮಲ್ಲಿಕ್ ನೀಡ್ತಾರೆ. ಮಲ್ಲಿಕ್, ಒಂದ್ ಕಡೆ ಫಾರಿನ್ ಟ್ರಿಪ್, ಮತ್ತೊಂದ್ ಕಡೆ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನುವ ಊಹಾಪೋಹ, ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಡೆಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಏನ್ ಮೆಸೇಜ್ ಪಾಸ್ ಮಾಡಕ್ಕೆ? ಇದರ ಬೆಳವಣಿಗೆ ಯಾವ್ದ್ರ ಸುಳಿವು ಕೊಡ್ತಾ ಇದೆ ಮಲ್ಲಿಕ್? ಖಂಡಿತವಾಗ್ಲೂ ನಮ್ಮ ಕಳೆದ ಒಂದು ದಿನದಿಂದ ಇದೀಗ ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಪ್ತ ವಲಯದಲ್ಲಿ ಗುರುತಿಸಿಕೊಂತ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಮತ್ತೆ ನಿಗಮ ಮಂಡಳಿ ಅಧ್ಯಕ್ಷರ ಒಂದು ಪಟ್ಟಿ ರೆಡಿಯಾಗಿದೆ. ಪಟ್ಟಿಯ ಮುಖಾಂತರ ಹುಬ್ಬಳ್ಳಿ ಮತ್ತು ಬೆಳಗಾವಿಯಿಂದ ನೇರವಾಗಿ ಇವರೆಲ್ಲರನ್ನು ಡೆಲ್ಲಿಗೆ ಕರೆದುಕೊಂಡು ಹೋಗಲಾಗುತ್ತೆ ಅನ್ನೋ ಮಾಹಿತಿ ಇದೀಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಸುಮಾರು 35 ಜನರ ಪಟ್ಟಿಯನ್ನ ಸತೀಶ್ ಜಾರಕಿಹೊಳಿ ಅವರೇ ಖುದ್ದಾಗಿ ತಯಾರು ಮಾಡಿಕೊಂಡಿದ್ದು. ಅದರಲ್ಲಿ ಪ್ರಮುಖವಾಗಿ ಹುಬ್ಬಳ್ಳಿ ನಗರದ ಜಿಲ್ಲಾಧ್ಯಕ್ಷರು ಮತ್ತು ಗ್ರಾಮೀಣದ ಜಿಲ್ಲಾಧ್ಯಕ್ಷರು, ಜೊತೆಗೆ ಹಾವೇರಿ, ಗದಗ ಮತ್ತು ಬಾಗಲಕೋಟೆ ಸೇರಿದಂತೆ ಬೆಳಗಾವಿಯ ಅನೇಕ ಮುಖಂಡರುಗಳು, ಇನ್ನು ಉತ್ತರ ಕರ್ನಾಟಕದ ಪ್ರಮುಖ ಫ್ರಂಟ್ ಲೈನ್ ಲೀಡರ್ಗಳು ಏನಿದ್ದಾರೆ, ಇವರನ್ನೆಲ್ಲರನ್ನು ಕೂಡ ಸತೀಶ್ ಜಾರಕಿಹೊಳಿ ದೆಹಲಿಗೆ ಒಂದು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅನ್ನುವ ಕಾರಣಕ್ಕೆ ಇದುವರೆಗೂ ಸ್ಪಷ್ಟವಾಗಿ ಉತ್ತರ ಸಿಕ್ಕಿಲ್ಲ. ಒಂದು ಮೂಲಗಳ ಹೇಳುವಂತೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ತೆರೆಮರೆಯಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರ ಮುಂದೆ ಹಿರಿಯ ಮುಖಂಡರನ್ನ ಕರೆದುಕೊಂಡು ಹೋಗಿ ಒಂದು ಪರೇಡ್ ಅನ್ನು ಕೂಡ ನಡೆಸ್ತಾರೆ ಅಂತ ಹೇಳಲಾಗ್ತದೆ. ಇದರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರಯತ್ನಕ್ಕೆ ಅಡ್ಡಿಯಾಗುವ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ವಲಯದಲ್ಲಿ ಈಗಾಗಲೇ ಕೆಲವು ಶಾಸಕರು ಫಾರಿನ್ ಟೂರ್ ಮಾಡ್ತಾ ಇದ್ದಾರೆ ಮತ್ತು ಇದೀಗ ಉತ್ತರ ಕರ್ನಾಟಕದ ಬಹುತೇಕ ಕಾಂಗ್ರೆಸ್ನ ಪ್ರಮುಖ ಮುಖಂಡರು ದೆಹಲಿಗೆ ಹೋಗುವುದರಿಂದ ಒತ್ತಡದ ತಂತ್ರ ಹೇಳ್ತಾ ಇದ್ರು ಅನ್ನುವ ಸಂಶಯ ಕೂಡ ಇಲ್ಲಿ ವ್ಯಕ್ತವಾಗಿರುವಂತದ್ದು. ಥ್ಯಾಂಕ್ ಯು ಡೀಟೇಲ್ಸ್ಗೆ ಮಲ್ಲಿಕ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.